ತೆಗಿತಾರೆ, ಹೊಸ ಮನೆಯನ್ನು ಕಟ್ಬೇಕಾಗತ್ತೆ ಜೀರ್ಣಾವಸ್ಥೆ ಬಂದಾಗ, ಅಥವಾ ಇನ್ನೇನೋ ಕೊಟ್ಟಿಗೆ ಮನೆ ತೆಗೆದು ಕಟ್ಟಬೇಕು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ತಲೆ ಹಾಕ್ತಾ ಇದ್ದಾರೆ. ಅದರಲ್ಲೂ ಈಗಿನ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಪ್ರತಿಯೊಂದರಲ್ಲೂ ತಲೆ ಹಾಕಿ ಸಮಸ್ಯೆಯನ್ನು ಉದ್ಭವ ಮಾಡ್ತಾ ಇದ್ದಾರೆ. ಇದನ್ನು ಬಗೆಹರಿಸೋದು ಯಾರು ಹರಿಸಬೇಕು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇರೋರು ಸರ್ಕಾರ. ನಾಳೆ ಜನಪ್ರತಿನಿಧಿಗಳಿಗೆ ಮತ ಹಾಕೋದ್ರಲ್ಲಿ ನಾವು ತಕ್ಕ ಉತ್ತರವನ್ನ ಈ ಜನ ಕೊಡಬೇಕಾಗದು. ಹಾಗಾಗಿ ವಿಚಾರವನ್ನು ಮಾಡಿ ಜನಪ್ರತಿನಿಧಿಗಳು ಈ ಜನರ ಓಟನ್ನು ತಗೊಂಡು ಗೆದ್ದು ತಂದು ವಿಧಾನಸಭೆಯಲ್ಲಿ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರಬೇಕು. ಸ್ವಾಮಿ, ಇದು ಬಯಲುಸೀಮೆ ಅಲ್ಲ, ನಾವು ಅರಣ್ಯ ಜಾಗವನ್ನು ಅತಿಕ್ರಮಣ ಮಾಡೋ ಪ್ರಶ್ನೆ ಅಲ್ಲ, ಅರಣ್ಯದೊಳಗೆ ಬದುಕೋರು ನಾವು ಈ ಜಿಲ್ಲೆಯವರು. ಪಶ್ಚಿಮ ಘಟ್ಟದ ಸಮಸ್ಯೆ ತರ್ತಾರೆ, ವನ್ಯಜೀವಿಗಳ ವಿಚಾರವನ್ನ ತಗೊಂಡು ಬಂದು ನಮ್ಮ ಸಮಸ್ಯೆಯನ್ನು ಹೇಳ್ತಾರೆ, ಅತಿಕ್ರಮಣದ ವಿಚಾರಗಳನ್ನ ತಗೊಂಡು ಬರ್ತಾರೆ. ಅತಿಕ್ರಮಣದ ಸಮಸ್ಯೆಗಳು ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಹೊಸ ಅತಿಕ್ರಮಣ ಮಾಡಿದ್ರೆ ತಕ್ಷಣದಲ್ಲಿ ಕ್ರಮ ತಗೊಳ್ಳಿ, ಅತಿಕ್ರಮಣಕ್ಕೆ ಅವಕಾಶ ಇಲ್ಲದೆ ಇದ್ದ ರೀತಿಯಲ್ಲಿ ಮಾಡಲಿ. ಆದ್ರೆ ನಮ್ಮ ಗೋಮಾಳನು ಅವರು ಸ್ವಾಧೀನ ತಗೊಳ್ಳೋದು, 50 ಮಾರಿದ್ದಂತ ನಮ್ದು ರೆವಿನ್ಯೂ ಪಡ ಅವರು ತಗೊಳ್ಳೋದು, ನಾಳೆ ಎಲ್ಲಿ ಹೋಗ್ಬೇಕು? ಜನ ಬದುಕಬೇಕೋ ಬೇಡ? ಈ ಪ್ರಶ್ನೆ ನಮ್ಮಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ 17ನೇ ತಾರೀಕಿನ ದಿನ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಮುಖಾಂತರ ಜನಪ್ರತಿನಿಧಿಗಳು ಸರ್ಕಾರದ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡಿ ಅಧಿಕಾರಿಗಳಿಂದಾಗಂತ ದೌರ್ಜನ್ಯವನ್ನು ತಡೆಯುವ ಪ್ರಯತ್ನವನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದಕ್ಕೂ ನಿಲ್ಲದೆ ಇದ್ದಾಗ ಈಗಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ಹೇಳಿದ ಹಾಗೆ ಉಗ್ರ ಹೋರಾಟ ಅಂದ್ರೆ ನಾವೇನು ಬಂದೂಕ್ ತೆಗೆದು ಗುಂಡಾಕ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಜನರಿಗೆ ಮನವರಿಕೆಯನ್ನು ಮಾಡಿ, ಈಗಿರ್ತಕ್ಕಂಥ ಸರ್ಕಾರ ಜನ ವಿರೋಧಿ ಇದೆ, ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ, ಈ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸ ಜನರಿಂದ ಆಗಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ, ಯಾವುದೇ ಸರ್ವಾಧಿಕಾರದಿಂದ ಬಂದಂತ ಆಡಳಿತ ಅಲ್ಲ. ಹಾಗ ಬರೋಂಥ ಚುನಾವಣೆಗಳಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ಅಥವಾ ಜನಪ್ರತಿನಿಧಿಗಳು ಈ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದು, ಅಥವಾ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತಂದು, ಅವರು ಬೀದರೋ ಬಾಲ್ಕಿನೋ ಆ ಭಾಗದ ಅರಣ್ಯವನ್ನು ವಿಚಾರ ಮಾಡಿಕೊಂಡು ಕಾನೂನು ಮಾಡೋದು